ನಮಸ್ಕಾರ. ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಕತೆ ಕೇಳೋಣ. ಆವತ್ತು ರೋಹಿತ್ನ ವಿವಾಹ ವಾರ್ಷಿಕೋತ್ಸವ. ಮನೆಯಲ್ಲಿ ಅವನ ಹೆಂಡತಿ ಅವನಿಗಾಗಿ ಕಾಯುತ್ತಿರುತ್ತಾಳೆ. ಆದರೆ ಆವತ್ತು ರೋಹಿತ್ ಕಚೇರಿಯಿಂದ ಹಿಂತಿರುಗುವಾಗ ಬಹಳ ತಡವಾಗಿತ್ತು. ಬೈಕ್ ಸ್ಟಾರ್ಟ್ ಮಾಡುತ್ತಾನೆ. ಆದರೆ ಬಹಳ ಸಮಯ ಪ್ರಯತ್ನಿಸಿದರೂ ಬೈಕ್ ಸ್ಟಾರ್ಟ್ ಆಗುತ್ತಿಲ್ಲ. ಬೈಕ್ ಅನ್ನು ಅಲ್ಲೇ ಬಿಟ್ಟು ಬಸ್ಗಾಗಿ ಕಾಯತೊಡಗುತ್ತಾನೆ. ಸ್ವಲ್ಪ ಸಮಯದೊಳಗೆ ಬಸ್ ಬರುವ ಸಮಯ ಬರುತ್ತದೆ. ನಡೆದು ಬಸ್ ನಿಲ್ದಾಣ ತಲುಪುತ್ತಾನೆ. ಅವನು ತಲುಪಿದ ಸ್ವಲ್ಪ ಹೊತ್ತಲ್ಲೇ ಮಳೆ ಪ್ರಾರಂಭವಾಗುತ್ತದೆ. ರೋಹಿತ್ ಮಳೆಯಲ್ಲಿ ಒದ್ದೆಯಾಗಲು ಪ್ರಾರಂಭಿಸುತ್ತಾನೆ. ಮಳೆಯಿಂದ ರಕ್ಷಿಸಿಕೊಳ್ಳಲು ಸೂಟ್ ಕೇಸ್ ಅನ್ನು ತನ್ನ ತಲೆಯ ಮೇಲೆ ಅಡ್ಡಲಾಗಿ ಹಿಡಿದುಕೊಳ್ಳುತ್ತಾನೆ. ಬಸ್ ನಿಲ್ದಾಣದಲ್ಲಿ ಇನ್ನೂ ಅನೇಕ ಜನರು ಬಸ್ಗಾಗಿ ಕಾಯುತ್ತಿದ್ದಾರೆ. ಆದರೆ ಅವರೆಲ್ಲ ಬಹಳ ವಿಚಿತ್ರವಾಗಿ ಕಾಣುತ್ತಿದ್ದರು. ಆಗ ರೋಹಿತ್ಗೆ ತನ್ನ ಮೇಲೆ ಬೀಳುವ ಮಳೆ ಹನಿಗಳು ನಿಂತಂತೆ ಅನ್ನಿಸುತ್ತದೆ. ಅವನು ನೋಡಿದಾಗ ಹತ್ತಿರದಲ್ಲಿದ್ದ ವ್ಯಕ್ತಿ ರೋಹಿತ್ ಮೇಲೆ ತನ್ನ ಛತ್ರಿಯ ಅರ್ಧವನ್ನು ಹಿಡಿದಿದ್ದನು. ಇದನ್ನು ನೋಡಿದ ರೋಹಿತ್ ಸಣ್ಣಗೆ ಮುಗುಳ್ನಕ್ಕ. ಆ ವ್ಯಕ್ತಿಯ ಎತ್ತರ ರೋಹಿತ್ಗೆ ಸಮಾನವಾಗಿತ್ತು. ಅವನ ಕೈಯಲ್ಲಿ ಅನೇಕ ಉಂಗುರಗಳು ಇದ್ದವು. ಅವನು ತನ್ನ ಮುಖಕ್ಕೆ ಮುಖವಾಡ ಮತ್ತು ಕಪ್ಪು ಕನ್ನಡಕವನ್ನು ಧರಿಸಿದ್ದ. ಇದರಿಂದಾಗಿ ರೋಹಿತ್ಗೆ ಅವನ ಮುಖವನ್ನು ಸರಿಯಾಗಿ ನೋಡಲಾಗಲಿಲ್ಲ. ಆ ವ್ಯಕ್ತಿ ರೋಹಿತ್ ಬಳಿ ಹೇಳುತ್ತಾನೆ, ಈ ಮಳೆಗಾಲವು ತುಂಬಾ ವಿಚಿತ್ರವಾಗಿದೆ. ಕೆಲವು ಸ್ಥಳಗಳಲ್ಲಿ ಹೆಚ್ಚು ಮಳೆಯಾಗುತ್ತಿದೆ ಮತ್ತು ಕೆಲವು ಸ್ಥಳಗಳಲ್ಲಿ ಮಳೆ ಬಾರದೆ ಬರಡು ಭೂಮಿಯಂತಿದೆ. ಕೆಲವು ಸಂದರ್ಭಗಳಲ್ಲಿ ಈ ಮಳೆ ಜನರಿಗೆ ಜೀವವನ್ನು ನೀಡಿದರೆ ಇನ್ನೂ ಕೆಲವು ಸಂದರ್ಭಗಳಲ್ಲಿ ಅದು ಸಾವನ್ನು ನೀಡುತ್ತದೆ. ಆ ವ್ಯಕ್ತಿಯ ಮಾತಿಗೆ ರೋಹಿತ್ ಬಳಿ ಉತ್ತರವಿರಲಿಲ್ಲ. ಅವನು ಆ ವ್ಯಕ್ತಿಯನ್ನು ನೋಡಿ ಸ್ವಲ್ಪ ಮುಗುಳ್ನಕ್ಕೂ ತಲೆಯಾಡಿಸಿದ. ಸ್ವಲ್ಪ ಸಮಯದ ನಂತರ ರೋಹಿತ್ ಫೋನ್ ರಿಂಗ್ ಆಯಿತು. ಜೇಬಿನಿಂದ ಫೋನ್ ತೆಗೆಯಲು ಹೊರಟಾಗ ಅದು ಕೈಯಿಂದ ಜಾರಿ ನೆಲದ ಮೇಲೆ ಬೀಳುತ್ತದೆ. ರೋಹಿತ್ ತಕ್ಷಣ ಫೋನ್ ತೆಗೆದುಕೊಳ್ಳಲು ಕೆಳಗೆ ಬಾಗಿದ್ದಾಗ ಅವನನ್ನು ಸಂಪೂರ್ಣವಾಗಿ ಭಯಪಡಿಸುವಂತಹ ದೃಶ್ಯವನ್ನು ನೋಡುತ್ತಾನೆ. ಆ ಛತ್ರಿ ಹಿಡಿದ ವ್ಯಕ್ತಿಗೆ ಎರಡೂ ಕಾಲುಗಳು ಇಲ್ಲದೆ ಇರುವುದು ಅವನಿಗೆ ಕಾಣಿಸುತ್ತದೆ. ಅಂದರೆ ಆ ವ್ಯಕ್ತಿ ಕಾಲುಗಳಿಲ್ಲದೆ ನಿಂತಿದ್ದಾನೆ. ಇದು ಹೇಗೆ ಸಾಧ್ಯ? ಭಯಗೊಂಡ ರೋಹಿತ್ ಧೈರ್ಯವನ್ನು ಒಟ್ಟುಗೂಡಿಸುತ್ತಾ ತಾನು ಏನನ್ನೂ ನೋಡಿಲ್ಲ ಎಂಬಂತೆ ಗೊತ್ತಿಲ್ಲದವರಂತೆ ನಟಿಸಲು ಪ್ರಾರಂಭಿಸುತ್ತಾನೆ. ಆಗ ಆ ಬಸ್ ಸ್ಟ್ಯಾಂಡಿನಲ್ಲಿ ಬೇರೆ ಯಾರೂ ಸಹ ಇಲ್ಲದಿರುವುದು ರೋಹಿತ್ಗೆ ಕಾಣಿಸುತ್ತದೆ. ಇದರಿಂದಾಗಿ ರೋಹಿತ್ ಇನ್ನಷ್ಟು ಭಯಭೀತನಾಗುತ್ತಾನೆ. ತಕ್ಷಣ ತನ್ನ ಪತ್ನಿ ಶಾಲಿನಿಗೆ ತನಗೆ ಆಗುತ್ತಿರುವ ಘಟನೆಯನ್ನು ಮೆಸೇಜ್ ಮೂಲಕ ತಿಳಿಸಿ ಆದಷ್ಟು ಬೇಗ ತಾನಿರುವ ಸ್ಥಳಕ್ಕೆ ಬರುವಂತೆ ಹೇಳುತ್ತಾನೆ. ಆ ಕ್ಷಣ ಕೊಡೆ ಹಿಡಿದಿರುವ ಆ ವ್ಯಕ್ತಿ ಹೇಳುತ್ತಾನೆ, ಶಾಲಿನಿಯನ್ನು ಇಲ್ಲಿಗೆ ಕರೆಯುವುದು ಒಳ್ಳೆಯದಲ್ಲ. ಇದನ್ನು ಕೇಳಿದ ರೋಹಿತ್ ತುಂಬಾ ಚಡಪಡಿಸುತ್ತಾನೆ. ಕೂಡಲೇ ಅಲ್ಲಿಂದ ಓಡಿ ಹೋಗಲು ಪ್ರಾರಂಭಿಸುತ್ತಾನೆ. ಆ ಕೊಡೆ ಹಿಡಿದ ವ್ಯಕ್ತಿಯನ್ನು ನೋಡುವವರೆಗೂ ಓಡುತ್ತಲೇ ಇರುತ್ತಾನೆ. ರೋಹಿತ್ ಬಹಳ ದೂರ ಕ್ರಮಿಸುತ್ತಿದ್ದಂತೆ ರೋಹಿತ್ಗೆ ಉಸಿರುಗಟ್ಟಲು ಪ್ರಾರಂಭಿಸುತ್ತದೆ. ರೋಹಿತ್ ದೀರ್ಘವಾಗಿ ಉಸಿರು ಬಿಡುತ್ತಾ ಅಲ್ಲೇ ಇದ್ದ ಒಂದು ಮೇಜಿನ ಮೇಲೆ ಕುಳಿತು ತನ್ನ ಭಾರವಾದ ಉಸಿರಾಟವನ್ನು ಶಾಂತಗೊಳಿಸುತ್ತಾನೆ. ಆದರೆ ಸುರಿಯುತ್ತಿದ್ದ ಮಳೆ ಹನಿಗಳು ಮತ್ತೆ ತನ್ನ ಮೇಲೆ ಬೀಳುವುದು ನಿಂತಿವೆ ಎಂದು ಅವನಿಗೆ ಗೊತ್ತಾಗುತ್ತದೆ. ಆ ಕ್ಷಣ ಅವನು ತಿರುಗಿ ತನ್ನ ಹಿಂದೆ ನೋಡುತ್ತಿದ್ದಂತೆ ಅದೇ ವ್ಯಕ್ತಿ ಛತ್ರಿಯೊಂದಿಗೆ ಅವನ ಬಳಿ ನಿಂತಿದ್ದ. ಅದನ್ನು ನೋಡಿದ ರೋಹಿತ್ ಮತ್ತೆ ಅಲ್ಲಿಂದ ಓಡಲಾರಂಭಿಸಿ ಓಡುತ್ತಲೇ ಬಹಳ ದೂರ ಕ್ರಮಿಸುತ್ತಾನೆ. ಆ ಜೋರಾದ ಗುಡುಗು ಮಿಂಚುಗಳ ನಡುವೆ ರೋಹಿತ್ನ ಎದುರು ಅದೇ ವ್ಯಕ್ತಿ ರಸ್ತೆಯ ಮಧ್ಯದಲ್ಲಿ ನಿಂತಿರುವುದು ರೋಹಿತ್ಗೆ ಕಾಣಿಸುತ್ತದೆ. ಆ ಕ್ಷಣ ಆ ವ್ಯಕ್ತಿಯ ದೇಹದ ಅರ್ಧ ಭಾಗ ಕಾಣಿಸುತ್ತಿರಲಿಲ್ಲ. ಆ ದೃಶ್ಯವನ್ನು ನೋಡಿದ ರೋಹಿತ್ ಜೋರಾಗಿ ಕಿರುಚುತ್ತಾನೆ. ಅಷ್ಟರಲ್ಲಿ ರೋಹಿತ್ಗೆ ಹಿಂದಿನಿಂದ ಬಸ್ ಹಾರ್ನ್ ಸದ್ದು ಕೇಳಿಸುತ್ತದೆ. ಅವನು ತನ್ನ ಹಿಂದೆ ನೋಡಿದಾಗ ಅವನ ಹಿಂದೆ ಬಸ್ ಬರುತ್ತಿರುವುದು ಕಾಣಿಸುತ್ತದೆ. ಅಷ್ಟರಲ್ಲಿ ಜನರ ಗುಂಪು ಬಸ್ಸಿನತ್ತ ಬರುತ್ತಿರುವುದು ಕಾಣಿಸಿತು. ಬಸ್ ನಿಲ್ಲುತ್ತದೆ. ಆ ಜನರ ಗುಂಪು ಪರಸ್ಪರ ತಳ್ಳಲು ಪ್ರಾರಂಭಿಸುತ್ತಾರೆ. ಈ ತಳ್ಳುವಿಕೆಯಿಂದಾಗಿ ರೋಹಿತ್ ಕೆಳಗೆ ಬೀಳುತ್ತಾನೆ. ಆ ಜನರು ಅವನ ಮೇಲೆಯೇ ಹಾದು ಬಸ್ ಅನ್ನು ಹತ್ತಲು ಪ್ರಾರಂಭಿಸುತ್ತಾರೆ. ಆ ಜನಸಂದಣಿಯನ್ನು ತಪ್ಪಿಸಲು ಬಸ್ ಕಂಡಕ್ಟರ್ ಬಸ್ ಅನ್ನು ಸ್ವಲ್ಪ ಮುಂದಕ್ಕೆ ಚಾಲನೆ ಮಾಡಲು ಬಸ್ ಚಾಲಕನಿಗೆ ಆದೇಶಿಸುತ್ತಾನೆ. ಆದರೆ ತಳ್ಳಲ್ಪಟ್ಟು ಕೆಳಗೆ ಬಿದ್ದಿರುವ ರೋಹಿತ್ ಬಸ್ನ ಕೆಳಗೆ ಸಿಲುಕಿ ಅವನ ದೇಹದ ಅರ್ಧ ಭಾಗವು ರಕ್ತದಲ್ಲಿ ತೊಯ್ದು ಹೋಗುತ್ತದೆ. ಅಷ್ಟರಲ್ಲಿ ಆತನ ಪತ್ನಿ ಶಾಲಿನಿ ಬಸ್ ನಿಲ್ದಾಣದ ಸ್ಥಳಕ್ಕೆ ತಲುಪುತ್ತಾಳೆ. ರೋಹಿತ್ನನ್ನು ಹುಡುಕುತ್ತಾ ಸುತ್ತಲೂ ನೋಡುತ್ತಿದ್ದಾಗ ಅವನು ರಸ್ತೆಯ ಮಧ್ಯದಲ್ಲಿ ನೋವಿನಿಂದ ನರಳುತ್ತಿರುವುದು ಕಾಣಿಸುತ್ತದೆ. ಆತನ ದೇಹದ ಅರ್ಧ ಭಾಗ ಬಸ್ಸಿನಡಿ ನಜ್ಜುಗುಜ್ಜಾಗಿದ್ದು ಆ ಕ್ಷಣ ಅಲ್ಲಿ ಸಹಾಯಕ್ಕೆ ಯಾರೂ ಕಾಣಿಸಲಿಲ್ಲ. ಹೇಗೋ ಕಷ್ಟದಿಂದ ಶಾಲಿನಿ ಅವನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುತ್ತಾಳೆ. ಆಸ್ಪತ್ರೆಗೆ ತಲುಪಿದ ನಂತರ ಚಿಕಿತ್ಸೆ ನೀಡಲಾಗುತ್ತದೆ. ಅವನ ಜೀವ ಉಳಿಸಲಾಗಿದೆ. ಆದರೆ ಆ ಅಪಘಾತದಿಂದ ಅವನ ಕಾಲುಗಳು ಹಾನಿಗೊಳಗಾಗುತ್ತವೆ. ಈಗ ಅವನು ತನ್ನ ಕಾಲುಗಳನ್ನು ಬಳಸಿ ನಡೆಯಲು ಸಾಧ್ಯವಿಲ್ಲ. ಆ ಅಪಘಾತದ ನಂತರ ರೋಹಿತ್ ಆ ದಿನ ನಡೆದ ಘಟನೆಯನ್ನು ಯಾರಿಗಾದರೂ ಹೇಳಿದರೆ ಯಾರೂ ನಂಬುತ್ತಿರಲಿಲ್ಲ.
ಆದರೆ ಪ್ರತಿ ವರ್ಷ ಅದೇ ರೀತಿಯ ಘಟನೆಗೆ ಯಾರಾದರೂ ಬಲಿಯಾಗುತ್ತಿರುತ್ತಾರೆ ಎಂದು ಶಾಲಿನಿ ಲೇಖನವೊಂದರಲ್ಲಿ ಓದಿದ್ದಳು. ಎಲ್ಲರೂ ಕಪ್ಪು ಕನ್ನಡಕವನ್ನು ಧರಿಸಿರುವ ಛತ್ರಿಯೊಂದಿಗೆ ತನ್ನ ಮುಖಕ್ಕೆ ಮುಖವಾಡವನ್ನು ತೊಟ್ಟಿರುವ ಅದೇ ವ್ಯಕ್ತಿಯನ್ನು ನೋಡುತ್ತಾರೆ ಮತ್ತು ಆ ವ್ಯಕ್ತಿ ಅವರ ಪ್ರಾಣವನ್ನು ತೆಗೆಯುತ್ತಾನೆ. ಕೆಲವು ದಿನಗಳ ನಂತರ ಆ ದುರ್ಘಟನೆಯಿಂದ ರೋಹಿತ್ ಖಿನ್ನತೆಯಿಂದ ಬಳಲಿ ಸಾಯುತ್ತಾನೆ. ರೋಹಿತ್ನ ಪತ್ನಿ ಶಾಲಿನಿ ಮಳೆಗಾಲದಲ್ಲಿ ಪ್ರತಿದಿನ ಅದೇ ಬಸ್ ನಿಲ್ದಾಣಕ್ಕೆ ಹೋಗಿ ಛತ್ರಿ ಹಿಡಿದ ವ್ಯಕ್ತಿಗಾಗಿ ಕಾಯುತ್ತಿರುತ್ತಾಳೆ. ಬಹುಶಃ ಛತ್ರಿ ಹಿಡಿದ ವ್ಯಕ್ತಿಯು ಇದೇ ರೀತಿಯಲ್ಲಿ ಬಸ್ನಡಿ ಸಿಲುಕಿ ಸಾವನ್ನಪ್ಪಿರಬಹುದು ಎಂದು ಅವಳು ಭಾವಿಸುತ್ತಾಳೆ. ಅದಕ್ಕೆ ಆ ರೀತಿ ಅವನು ತನ್ನ ಸಾವಿನ ಸೇಡನ್ನು ತೀರಿಸಿಕೊಳ್ಳುತ್ತಿದ್ದಾನೆ. ಶಾಲಿನಿ ಎಷ್ಟೇ ಹುಡುಕಿದರೂ ಆ ವ್ಯಕ್ತಿ ಮತ್ತೆಂದೂ ಸಿಗಲೇ ಇಲ್ಲ. ಪ್ರತಿ ವಿವಾಹ ವಾರ್ಷಿಕೋತ್ಸವದಂದು ಶಾಲಿನಿ ಆ ಘಟನೆಯನ್ನು ನೆನೆದು ತುಂಬಾ ಭಾವುಕಳಾಗಿ ಅಳುತ್ತಾಳೆ ಮತ್ತು ಆಕೆಯನ್ನು ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಪತಿ ರೋಹಿತ್ ಈಗ ಇಹಲೋಕದಲ್ಲಿ ಇಲ್ಲ ಎನ್ನುವುದು ನೆನೆದು ಪರಿತಪಿಸುತ್ತಾಳೆ. ಆದರೆ ಈಗ ರೋಹಿತ್ನ ನೆನಪುಗಳು ಮಾತ್ರ ಅವಳನ್ನು ಪ್ರತಿ ಕ್ಷಣ ಕಾಡಿಸುತ್ತಿದ್ದವು.